ತೋರ್ಸು. ಈಗ ಆಗಲ್ಲ. ಒಂದೇ ಒಂದ್ಸರಿ ತೋರ್ಸು. ನಾನ್ ತೋರ್ಸಲ್ಲ. ಒಂದ್ಸರಿ ತೋರ್ಸು. ನಾನ್ ತೋರ್ಸಲ್ಲ ಅಂದ್ರೆ ತೋರ್ಸಲ್ಲ. ಹೋಗು. ಯಾಕೆ ಸತಾಯಿಸ್ತೀಯ? ಒಂದೇ ಒಂದ್ಸರಿ ತೋರ್ಸ್ಬಿಡು. ನೋಡಿದ್ರೆ ನಿನ್ನ ಸಿಗ್ದಾಕ್ಬಿಡ್ತಾರೆ. ಹೋಗು ಆ ಕಡೆ. ಇಂಥ ವಿಷಯನೆಲ್ಲ ಗೌಡನ್ ತನಕ ಹೋಗಿ ಯಾಕೆ ಹೇಳ್ಬೇಕು? ಇಂಥ ವ್ಯವಹಾರನೆಲ್ಲ ನಮ್ಮಲ್ಲಿ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಒಂದೇ ಒಂದ್ಸರಿ ತೋರ್ಸು. ನನ್ ಪ್ರಾಣ ಹೋದು ನಾ ತೋರ್ಸಲ್ಲ. ನೀನ್ ತೋರ್ಸಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ಸರಿ, ನಾನು ಹೋಗ್ತೀನಿ. ಅತ್ತೆ ಪ್ಲೀಸ್ ಒಂದೇ ಒಂದ್ಸಲಿ ತೋರ್ಸ್ಬಿಡು. ನಿನ್ ತಲೆ ಕೆಟ್ಟಿದ್ಯಾ? ತೋರ್ಸಕ್ಕಾಗಲ್ಲ ಅಂದ್ರೆ ಅರ್ಥ ಆಗಲ್ವಾ ನಿನ್ಗೆ? ಅತ್ತೆ ಪ್ಲೀಸ್ ಒಂದ್ ಕೆಲಸ ಮಾಡು. ನಾನ್ ಕಣ್ಣು ಮುಚ್ಕೊಂಡು 1 2 3 ಅಂತ ಎಣಿಸ್ತೀನಿ. ನೀ ಸ್ವಲ್ಪ ಓಪನ್ ಮಾಡ್ಬಿಡು. ನೋಡ್ಕೊಂಡು ಬರ್ತೀನಿ. ಅದೇ ಪ್ಲೀಸ್ 1 2 3. ಅಯ್ಯೋ ನಿನ್ ಲೈ ಮಾನ ಮರ್ಯಾದೆ ಇದೆಯಾ? ಹೆಂಗಸ್ರ ಹತ್ರ ಹಿಂಗ ನಡ್ಕೊಳ್ಳೋದು? ಅತ್ತೆ ಅಂತೀಯ, ತೋರ್ಸು ಅಂತೀಯ, ಪಬ್ಲಿಕ್ ಅಲ್ಲಿ ಕರೆಕ್ಟ್ ಪಬ್ಲಿಕ್ ಅಲ್ಲಿ ಕೇಳಿದ್ದಕ್ಕೆ ಮತ್ತೆ ನನ್ಗೆ ತೋರ್ಸ್ಲಿಲ್ಲ. ಅವಳ ಕರ್ಕೊಂಡೋಗಿ ಸೀಕ್ರೆಟ್ ಆಗಿ ತೋರ್ಸು ಅಂತಿದ್ರೆ ತೋರಿಸ್ತಿರ್ಲಿಲ್ಲ. ಆತರ ಎಲ್ಲ ಹೇಳಿದ್ದು ಪಬ್ಲಿಕ್ ಅಲ್ಲಿ ನಿನ್ನಂತವ್ರನ್ನ ನೇಣ ಹಾಕ್ಬೇಕು ಅಂತ. ತಾವು ತಪ್ಪು ತಿಳ್ಕೊಂಡಿದ್ರ. ನಮ್ಮ ಅತ್ತೆನ ನಾನು ತೋರ್ಸು ಅಂತ ಕೇಳಿದ್ದು ಅದನ್ನಲ್ಲ. ಅವಳು ಬೆಳ್ಸಿಟ್ಟವಳಲ್ಲ, ಅವಳ ಮಗಳು. ಅವಳನ್ನ ತೋರ್ಸು ಅಂತ ಕೇಳಿದ್ದು. ಹೌದಾ? ಅದ್ ಸರಿ, ಅವ್ರ ಮಗಳನ್ನ ನಿನ್ಗೆ ಯಾಕೆ ತೋರ್ಸ್ಬೇಕು? ನಾಳೆ ಅವಳ ಕತ್ತಿಗೆ ತಾಳಿ ಕಟ್ಟೋ ಗಂಡ ನಾನೇ ತಾನೆ. ನೀನಾ? ಹೌದು. ಇನ್ನೇನ್ ನೀನಾ? ಲೇ ಈಗ ಓದ್ಲಲ್ಲ ನಮ್ಮ ಅತ್ತೆ, ಅವಳ ಗಂಡ ನಮ್ಮ ಮಾವ. ನಾನ್ ಚಿಕ್ಕವನಿರ್ಬೇಕಾದ್ರೆ ನನ್ನ ಬ್ಯೂಟಿನ ನೋಡಿ ನಮಗೊಂದು ಹೆಣ್ಣು ಮಗು ಆದ್ರೆ ಇವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಮ್ಮಮ್ಮನ ಹತ್ರ ಶಪಥ ಮಾಡಿದ್ದ. ನಮ್ಮಮ್ಮ ಸಾಯೋವಾಗ ನೀನ್ ಅವಳ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಸಾಕಾದ್ಲು. ಅದಕ್ಕೆ ನಮ್ಮ ಮಾವ ಮೊದಲನೇ ಮಗಳನ್ನ ನನಗ್ ಮದುವೆ ಮಾಡ್ಕೊಡ್ತಾನೆ ಅಂತ ಕಾದೆ. ಅವನ್ ಯಾರು ಅಜ್ಜಿ ಲೇಹಿಯ ಮಾರವನು ಹೊಡ್ಕೊಂಡು ಹೋಗ್ಬಿಟ್ಟ. ಎರಡನೇ ಮಗಳನ್ನಾದ್ರೂ ಮದುವೆ ಮಾಡ್ಕೊಡ್ತಾನೆ ಅಂತ ಕಾದೆ. ಅವನ್ ಯಾರ ಜಲ್ಲಿ ಹೊಡಿಯವನು ಹೊಡ್ಕೊಂಡು ಹೋಗ್ಬಿಟ್ಟ. ಹೋಗ್ಲಿ, ಮೂರನೇ ಮಗಳನ್ನಾದ್ರೂ ಮದುವೆ ಮಾಡ್ಕೊಡ್ತಾನೆ ಅಂತ ಕಾದೆ. ನಿಮ್ಮ ಅಧ್ಯಕ್ಷ ಹೊಡ್ಕೊಂಡು ಹೋದ. ಇನ್ನು ಉಳ್ದಿರೋದು ಒಂದೇ ಒಂದು ಪೀಸು, ಅದನ್ನಾದ್ರೂ ಕೊಡ್ತಾನೆ ಅಂತ ನೋಡಿದ್ರೆ ಅವಳನ್ನ ಸೀಕ್ರೆಟ್ ಆಗಿ ತೋರ್ಸ್ದಂಗೆ ಸಾಕ್ತಾವನೆ. ಅದಕ್ಕೆ ತೋರ್ಸು ಅಂದ್ರೆ ತಪ್ಪ. ಇಷ್ಟೊಂದೆಲ್ಲ ರಿಸ್ಕ್ ಯಾಕೆ? ಡೈರೆಕ್ಟ್ ಆಗಿ ನಿಮ್ಮ ಮಾವನ್ನೇ ಕೇಳ್ಬೋದಿತ್ತಲ್ಲ. ಏನಂತ? ತೋರ್ಸು ಅಂತ. ಅಯ್ಯೋ, ನಮ್ಮ ಮಾವನಿಗೂ ತೋರ್ಸು ಅಂತ